ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಆರೋಗ್ಯಕರವಾದ ಕಷಾಯ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ತುಂಬ ನಾವು ಅನ್ಹೆಲ್ದಿ ಟೀ ಕುಡಿತೀವಿ, ಕಾಫಿ ಕುಡಿತೀವಿ. ಅದಕ್ಕಿಂತ ಮನೆಯಲ್ಲಿ ನಾನಿವತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಆರೋಗ್ಯಕರವಾದ ಕಷಾಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು ಅತಿ ಮುಖ್ಯವಾಗಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈ ಹೆಲ್ದಿ ಕಷಾಯ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕಂತೇಳಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ನಾನು ಇದನ್ನು ಮಾಡೋದು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಇಡೋದಕ್ಕೋಸ್ಕರ ಅದಕ್ಕೆ ನಾನು ಇದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಗ ಹಾಳಾಗದೇ ಇರಲಿ, ಹುಡಿ ನೀವು ವರ್ಷಗಟ್ಟಲೆ ಕೂಡ ಇಟ್ಕೊಳ್ಬೋದು. ಅದಕ್ಕೆ ನಾನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಒಂದು 2 ಬೌಲಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ, ಹಾಗೆ 1 ಬೌಲಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನಾನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಕಷಾಯ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದಾದಮೇಲೆ ಇದು ನೋಡಿ ಎಷ್ಟು ಜೀರಿಗೆ ಇದೆ ಅಷ್ಟೇ ಇದೆ. ಇದು ಸೋಂಪು ಹೇಳ್ತಾರಲ್ವ, ನಾವು ಊಟ ಆದಮೇಲೆ ತಿಂತೀವಿ, ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಎಷ್ಟು ಜೀರಿಗೆ ಇದೆ ಅಷ್ಟನ್ನೇ ಹಾಕ್ತಾ ಇದ್ದೀನಿ ನಾನು. ಸೋಂಪು ಏನಿದೆ, ಸೋಂಪು ಕಾಳು, ಅದನ್ನು ಹಾಕ್ತಾ ಇದ್ದೀನಿ. ಈಸಿಯಾಗಿ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತೊಂದು ಇದು ನೋಡಿ, ಇದಕ್ಕೆ ಐ ಥಿಂಕ್ ಜಾಕಾಯಿ ಏನು ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯದು. ನೀವು ಇಡೀ ಗರಂ ಮಸಾಲೆ ಎಲ್ಲ ತೊಗೊಂಡಾಗ ಅದ್ರ ಜೊತೆಗೆ ಇದು ಜಾಕಾಯಿ ಕೂಡ ಸಿಗುತ್ತೆ. ಸೊ ಅದನ್ನು ಕೂಡ ಒಂದನ್ನು ತೊಗೊಂಡಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಅದಾದಮೇಲೆ ಇದು ಒಣ ಶುಂಠಿನ ತೊಗೊಂಡಿದ್ದೀನಿ. ಒಣ ಅರಿಶಿಣ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಳ್ಬೋದು, ಬಟ್ ಒಣ ಶುಂಠಿನ ತೊಗೊಂಡಿದ್ದೀನಿ. ಅರಿಶಿಣ ಅಂತೂ ನಾವು ಪುಡಿ ಕೂಡ ಹಾಕ್ಕೊಳ್ಬೋದು ಎಂಡಲ್ಲಿ, ಬಟ್ ಶುಂಠಿ ನಮಗೆ ಒಣದ್ದೇ ಬೇಕಾಗತ್ತಲ್ವ, ಸೊ ಅದಕ್ಕೆ ಒಣ ಶುಂಠಿ. ಮತ್ತೊಂದು ಇದು ನೋಡಿ, ಇದು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಇದು ಅಶ್ವಗಂಧ ಬೇರು. ಮಕ್ಕಳು ಹುಟ್ಟಿದ ತಕ್ಷಣ ನಾವೆಲ್ಲ ಮಕ್ಕಳಿಗೆ ಇದನ್ನು ತೇದಿ ಹಾಕ್ಕೊಳ್ತೀವಿ. ಅಶ್ವಗಂಧ ಹಾಗೆ ಪೀಪ್ಲಿ ಅಂತ ಒಂದು ಹೇಳ್ತೀವಿ, ಅದನ್ನೆಲ್ಲ ತೇದಿ ಹಾಕ್ಕೊಳ್ತೀವಿ. ಸೊ ಅದೇ ರೀತಿಯಾಗಿ ನಾನಿಲ್ಲಿ ಅಶ್ವಗಂಧ ಬೇರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಆಯುರ್ವೇದಿಕ್ ಇದರಿಂದ ನೋಡೋದಾದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಶ್ವಗಂಧಕ್ಕೆ. ಅದರಿಂದ ನಿಮಗೆ ಶೀತ, ಕೆಮ್ಮು, ನೆಗಡಿ ಅದೆಲ್ಲ ಆಗೋದಿಲ್ಲ. ತುಂಬಾ ಒಳ್ಳೆಯದು ಹೆಲ್ತಿಗೆ, ಡೈಜೆಷನ್ಗೆ ಒಳ್ಳೆಯದು. ಸೊ ಇದನ್ನೆಲ್ಲ ಸೇರಿ ನಾನು ಮಾಡ್ತಾ ಇದ್ದೀನಿ. ಇದು ನೋಡಿ ಹೀಗೆ ಬ್ಲ್ಯಾಕ್ ಕಲರ್ದಿದೆ, ಇದಕ್ಕೆ ಪೀಪ್ಲಿ ಅಂತ ಹೇಳ್ತೀವಿ. ನೀವು ಯಾವುದಾದ್ರೂ ಅಂಗಡಿಗೆ ಹೋಗಿ, ಆಯುರ್ವೇದಿಕ್ ಅಂಗಡಿಗೆಲ್ಲ ಹೋಗಿ ಇದನ್ನು ಕೇಳಿದರೆ ಸಿಗುತ್ತೆ ಈಸಿಯಾಗಿ. ನಿಮಗೆ ಸಿಕ್ಕಲಿಲ್ಲ ಅಂದರೆ ಒಂದು ಪ್ರಿಂಟ್ ಸ್ಕ್ರೀನ್ ತೊಗೊಂಡು ಕೇಳಿ, ಹೆಸರು ಗೊತ್ತಾಗಲಿಲ್ಲ ಅಂದರೆ ಈಸಿಯಾಗಿ ಕೊಟ್ಬಿಡ್ತಾರೆ. ಅದ್ರ ಜೊತೆಗೇನೆ ಇವಾಗ ನೋಡ್ಬೋದು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಇದು ಓಮ ಅಂತ ಹೇಳ್ತೀವಿ ನೋಡಿ, ಅದು ಕೂಡ ತುಂಬಾ ಒಳ್ಳೆಯದು. ನಾವು ಕೆಲವೊಮ್ಮೆ ಸಾರಿಗೆ ಹಾಕ್ತೀವಿ. ಹಾಗೆ ಮೆಂತೆ ಕಾಳನ್ನು ತೊಗೊಂಡಿದ್ದೀವಿ. ಕಾಳು ಮೆಣಸನ್ನು ಒಂದು 3 ಸ್ಪೂನಷ್ಟು, ಮೆಂತೆ ಕಾಳು ಒಂದು 2 ಸ್ಪೂನಷ್ಟು, ಹಾಗೆ ವಾಮ ಏನು ಬರುತ್ತೆ ನೋಡಿ ಅದು 1 ಸ್ಪೂನಷ್ಟು, ಒಂದು ಸ್ವಲ್ಪ ಇದ್ರೆ ಸಾಕಾಗುತ್ತೆ, ಒಂದು ಚಿಕ್ಕ ಸ್ಪೂನಷ್ಟು. ಇದನ್ನೆಲ್ಲ ನಾನಿವಾಗ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಎಷ್ಟು ಒಣಗುತ್ತೋ ಅದು ಅಷ್ಟು ಒಳ್ಳೆಯದು, ಅದಕ್ಕೋಸ್ಕರನೇ. ಈಗ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ. ಆ್ಯಕ್ಚುಲಿ ಇವಾಗ ಡೈರೆಕ್ಟಾಗಿ ನಾನು ಕೂಡ ಹುಡಿ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಒಣಗಿದೆ. ಆದರೂ ಕೂಡ ಮತ್ತೊಮ್ಮೆ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡಿದರೆ ಇದ್ರ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರನೇ. ಇವಾಗ ನೋಡ್ಬೋದು ನಾನು ಎಲ್ಲ ಸಾಮಗ್ರಿಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಜೀರಿಗೆ, ಹಾಗೆ ಮೆಂತೆಕಾಳು, ವಾಮ, ಅದೆಲ್ಲನೂ ಹಾಕ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಅದೇ ವೈಟ್ ಕಲರ್ ಮೆಣಸಿನ ಕಾಳು. ನಿಮಗೆ ಸಿಗದಿದ್ರೆ ಅದು ಆಪ್ಷನಲ್, ಹಾಕ್ಕೊಳ್ಬೇಡಿ, ಪರವಾಗಿಲ್ಲ. ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ, ಹಾಗೆ ವೈಟ್ ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ. ಅದು ತುಂಬಾ ಒಳ್ಳೆಯದು. ಬ್ಲ್ಯಾಕ್ ಪೆಪ್ಪರ್ಗಿಂತ ಬಿಳಿ ಪೆಪ್ಪರ್ ಇದೆ ನೋಡಿ, ಅದು ಸ್ವಲ್ಪ ಆರೋಗ್ಯಕ್ಕೆ ಜಾಸ್ತಿ ಒಳ್ಳೆಯದು. ಸೊ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಜಾಕಾಯಿ ಇದೆ, ಅದನ್ನು ಈ ರೀತಿಯಾಗಿ ಸ್ವಲ್ಪ ಗುದ್ದಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಪುಡಿ ಮಾಡ್ಕೊಳ್ಬೇಕು, ಸೊ ಅದಕ್ಕೆ ಜಾಸ್ತಿ ಇವಾಗ ಪೌಡರ್ ಮಾಡಲಿಲ್ಲ, ಸ್ವಲ್ಪ ಗುದ್ದಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಒಂದು ಫ್ಲೇವರ್ ಘಮ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅರಿಶಿಣ ಇದ್ದರೂ ಕೂಡ ಅದನ್ನು ಗುದ್ದಿ ಇದಕ್ಕೇ ಹಾಕ್ಕೊಳ್ಳಿ. ಇದು ವೈಟ್ ಪೆಪ್ಪರ್ ನೋಡಿ, ಈ ರೀತಿಯಾಗಿರುತ್ತೆ. ಬಿಳಿ ಪೆಪ್ಪರ್, ಬಿಳಿ ಕಾಳು ಮೆಣಸು, ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮಗೆ ಜಾಸ್ತಿ ಕೋಲ್ಡ್ ಆಗೋದೇ ಇಲ್ಲ, ನಿಮಗೆ ಗೊತ್ತೇ ಆಗೋದಿಲ್ಲ ಕೋಲ್ಡ್ ಇದೆಯಾ ಹೊರಗಡೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಹಾಕ್ಕೊಂಡಿದ್ದು ಲವಂಗ.
ಎಸ್, ಒಂದು 5-6 ಲವಂಗ ಬೀಜನ ಕೂಡ ಹಾಕ್ಕೊಳ್ಳಿ, ಅದು ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದಾದ್ರೂ ಸಿಗದೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೆಸರೇನು, ಎಲ್ಲಿ ಸಿಗುತ್ತೆ ಅಂತೆಲ್ಲ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ನಾನು ಮೋಸ್ಟ್ಲಿ ಆಯುರ್ವೇದಿಕ್ ಅಂಗಡಿಯಲ್ಲಿ ಇದೆಲ್ಲ ಸಿಗುತ್ತೆ. ನನಗೆ ಅಂದರೆ ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಹೋಗಿ ತೊಗೊಂಡಿದ್ದ ಅಭ್ಯಾಸ, ಯಾಕಂದರೆ ಆ ಟೈಮಲ್ಲಿ ಇದನ್ನೆಲ್ಲ ಡೈಲಿ ಸ್ವಲ್ಪ ತೇದಿ ಮಕ್ಳಿಗೆ ಬಾಯಿಗೆ ಹಾಕ್ತೀವಿ ಒಳ್ಳೆಯದು ಅಂತೇಳಿ. ಸೊ ಅದೇ ಅಂಗಡಿನ ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ, ಪೀಪ್ಲಿ ಮತ್ತು ಅಶ್ವಗಂಧ. ಸೊ ಇದೆರಡನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಎಲ್ಲ ನಿಮಗೆ ಅಡುಗೆ ಮನೇಲಿ ಸಿಗುವಂಥದ್ದೇ, ಬಟ್ ಇದೆರಡನ್ನ ನೆನ್ಪಿಟ್ಕೊಳ್ಳಿ. ಇವಾಗ ನೋಡ್ಬೋದು ನಾನು ಇದನ್ನು ರುಬ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದ ನಂತರ ಕಷಾಯನ ಮಾಡೋದು ಹೇಗೆ ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಡಬ್ಬ ಫುಲ್ ಕಷಾಯ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತೇಳಿ ಮೊದಲು ಕೂಡ ಮಾಡಿದ್ದೆ, ಅದು ಖಾಲಿಯಾಗಿತ್ತು. ಇದು ಸೆಕೆಂಡ್ ಬ್ಯಾಚ್ ಮಾಡ್ತಾ ಇರೋದು. ಇವಾಗ ನಾನು ಕಷಾಯ ಮಾಡೋದಕ್ಕೆ ಒಂದು ಸ್ವಲ್ಪ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕಷಾಯದ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಅರಿಶಿನ ಒಂದು ವೇಳೆ ನೀವು ಪೌಡರ್ ಮಾಡುವಾಗಲೇ ಹಾಕಿದರೆ ಹಾಲಿಗೆ ಹಾಕೋ ಅಗತ್ಯ ಇಲ್ಲ. ಅರಿಶಿನ ಕೂಡ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಾನು ಇದನ್ನು ಶುಗರ್ಲೆಸ್ ಮಾಡ್ತಾಯಿದ್ದೀನಿ, ಸಕ್ಕರೆ ಹಾಕ್ತಾಯಿಲ್ಲ. ಯಾಕಂದರೆ ಸಕ್ಕರೆ ನಮ್ಮ ಹೆಲ್ತಿಗೆ ಒಳ್ಳೆಯದಿಲ್ಲ. ಸಕ್ಕರೆ ಬದಲಿಗೆ ನಾನು ಇದಕ್ಕೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಬೆಲ್ಲನ ಚೂರು ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕುದೀತಾ ಇರಬೇಕಾದ್ರೆ ಬೆಲ್ಲನ ಹಾಕಬೇಕಾಗತ್ತೆ. ಹಾಗೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕುದ್ದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹಾಲು ಒಡೆಯೋದಿಲ್ಲ, ಏನೂ ಇಲ್ಲ. ಇವಾಗ ನಾನಿಲ್ಲಿ ಕಷಾಯನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ, ಸೊ ಅದನ್ನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಕಷಾಯ ಕುಡಿದ್ರೆ ಸೂಪರ್ ಯಮ್ಮಿ ಆಗಿದೆ, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಟೀ ಕಾಫಿ ಬದಲು ದಿನಕ್ಕೊಂದ್ಸಲ ಇದನ್ನು ಕುಡೀರಿ. ನಿಮ್ಮ ಹೆಲ್ತನ್ನು ನೀವೇ ಕಾಪಾಡ್ಕೊಳ್ಳಿ.